ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಸೋಪ್ ಯಾವ ಥರ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಗ ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಇದು ಸೋಪ್ ಬೇಸ್ ತೋರಿಸ್ತಾ ಇದ್ದೀನಿ. ಮೆಜರ್ಮೆಂಟು ಕೂಡ ಮಾಡ್ಕೊಂಡಿದ್ದೀನಿ, ತೂಕ ಹಾಕಿದ್ದೀನಿ, ವೆಯ್ಟ್ ಮಿಷಿನ್ ಕೂಡ ಅಲ್ಲಿ ಇಟ್ಟಿದ್ದೀನಿ. ಡಬಲ್ ಬಾಯಲ್ ಮಾಡ್ಕೋಬೇಕು ಸೋಪು, ಹಾಗೆ ಡೈರೆಕ್ಟಾಗಿ ಒಲೆ ಮೇಲೆ ಇಡಬಾರ್ದು. ಡಬಲ್ ಬಾಯಲ್ ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ಇಟ್ಟರೆ ಅದು ಫುಲ್ಲು ಕಂಪ್ಲೀಟು ನೀಟಾಗೂ ಬರಲ್ಲ, ಅದು ತಳ ಹಿಡಿಯುತ್ತೆ. ಈಗ ಅದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ ಸೋಪ್ಗೆ ಏನೇನು ಹಾಕಬೇಕು ಅಂತ. ಕಾಫಿ ಪೌಡರ್ ಹಾಕಿದ್ದೀನಿ, ಮಂಜಿಷ್ಟ ಹಾಕಿದ್ದೀನಿ, ಮುಲ್ತಾನಿ ಹಾಕಿದ್ದೀನಿ, ಮುಲ್ಲತ್ತಿ ಹಾಕಿದ್ದೀನಿ, ಮಧು ಹಾಕಿದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಬೀಟ್ರೂಟ್ ಜ್ಯೂಸು ಕೂಡ ಹಾಕಿದ್ದೀನಿ. ಏನಕ್ಕೆ ಅಂದರೆ ವಿಟಮಿನ್ ಕ್ಯಾಪ್ಸಲ್ ಕೂಡ ಹಾಕಿದ್ದೀನಿ. ಇವೆಲ್ಲ ಹಾಕೋದ್ರಿಂದ ಟ್ಯಾನ್ ನೀಟಾಗಿ ರಿಮೂವ್ ಆಗುತ್ತೆ, ಕಂಪ್ಲೀಟ್ಲಿ ಸ್ಕಿನ್ ಹೆಲ್ದಿಯಾಗಿರುತ್ತೆ, ಯಾವುದೇ ರೀತಿಯಾದ ಒಂದು ಹಾನಿಕರ ಸ್ಕಿನ್ಗಾಗೋದಿಲ್ಲ. ಅದಕ್ಕೋಸ್ಕರ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಾಡ್ತಾಯಿದ್ದೀನಿ. ನಿಮಗೂ ಬೇಕು ಅಂದರೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀವು ಕೂಡ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು. ಬಟ್ ತುಂಬ ಪೇಷನ್ಸಿಂದ ಮಾಡಬೇಕು. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಒಟ್ಟಿಗೆ ಬಂದಾಗ ಮಾತ್ರ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ನೋಡಿ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಮಾಡ್ಕೋಬೋದು. ಹಾಗೆ ಈಗ ನನ್ನ ಡಬ್ಬಲ್ ಬಾಯಲಲ್ಲಿ ನೋಡಿ ಅದು ಕರಗ್ತಾ ಇದೆ. ಬೇಗ ಕರಗೋದೇ ಇಲ್ಲ, ತುಂಬ ದೊಡ್ಡ ಊರಿನೂ ಇಡಬಾರ್ದು, ಮೀಡಿಯಮ್ ಒಂದು ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ತಿರುಗಿಸ್ತಾನೇ ಇದ್ದೀನಿ. ಇದು ಯಾವಾಗ ನಾನು ಸೋಪ್ ಮಾಡಿದ್ರು ಇಷ್ಟು ಕೆಲಸ ಎಲ್ಲರೂ ಮಾಡಿದ್ರು ಇದೇ ಥರನೇ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ತಿರುಗಿಸ್ತಾನೇ ಇದ್ದೀನಿ ನಾನು. ನೋಡಿ ಅದು ಕರಗ್ತಾನೇ ಇಲ್ಲ, ಅಷ್ಟರ ಮಟ್ಟಿಗೆ ತಿರುಗಿಸ್ತಾನೇ ಇದ್ದೀನಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ನೀವೇ ಯಾವುದು ಸೈಡ್ ಎಫೆಕ್ಟ್ ಇಲ್ಲದೆ ಆರಾಮಾಗಿ ಮನೇಲಿ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ನಮ್ಮ ಹತ್ರ ಸಿಗುತ್ತೆ. ಯಾರಾದರೂ ಬೈ ಮಾಡ್ಕೊಳ್ಳೋದಿದ್ರೆ ನೀವು ನನ್ನ ಹತ್ರ ಬುಕ್ ಮಾಡ್ಕೋಬೋದು. ನಾವು ಯಾವಾಗಲೂ ಸಲೂನಲ್ಲಿ ಸೇಲ್ ಮಾಡ್ತಾಯಿದ್ವಿ. ಈಗ ನಾನು ಯೂಟ್ಯೂಬಲ್ಲಿ ಬಿಟ್ಮೇಲೆ, ಇನ್ಸ್ಟಾಗಿ ಬಿಟ್ಮೇಲೆ ಎಲ್ಲ ಕಡೆಯಿಂದ ನಮ್ಗೆ ಆರ್ಡರ್ ಕೂಡ ಬರ್ತಾ ಇದೆ, ನಾವು ಕಳಿಸ್ತಾ ಇದ್ದೀವಿ. ಹಾಗೆ ಯಾರಿಗಾದ್ರೂ ಬೇಕಾದರೆ ನನ್ನ ಹತ್ರ ಯಾವಾಗಲೂ ಅವೈಲಬಲ್ ಇರುತ್ತೆ ಸೋಪ್ಸು, ನೀವು ಬುಕ್ ಮಾಡ್ಕೋಬೋದು. ಇದನ್ನು ನೋಡಿ ಮತ್ತೆ ಕಂಪ್ಲೀಟಾಗಿ ಅದು ಮೆಲ್ಟ್ ಆಯಿತು. ಮತ್ತೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಅದು ಮತ್ತೆ ಮೆಲ್ಟ್ ಆಗಲಿ ಅಂತೇಳಿ. ಅಷ್ಟು ಪ್ರೋಸೆಸ್ ಇರುತ್ತೆ. ಮಾಡಬೇಕಂದ್ರೆ ತುಂಬ ಪೇಷನ್ಸಿಂದ ಮಾಡ್ಕೊಂಡು ಹೋಗಬೇಕು, ಅಷ್ಟು ಪೇಷನ್ಸ್ ನಮ್ಮಲ್ಲಿ ಇರಬೇಕು. ಇಲ್ಲ ಅಂದರೆ ಒಂದು ಸೋಪ್ ರೆಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಮತ್ತೆ ನೀಟಾಗಿ ಬರಬೇಕು, ಮತ್ತು ನಮಗೆ ಕಂಪ್ಲೀಟ್ಲಿ ಫಿನಿಶಿಂಗ್ ಬರಬೇಕು, ನಮಗೆ ರಿಸಲ್ಟು ಬರಬೇಕು. ಎಸ್ಪೆಷಲಿ ಎಲ್ಲ ಬಂದಾಗಲೇ ಆ ಸೋಪ್ಗೊಂದು ಅರ್ಥ. ನೀವು ಕೂಡ ಅಷ್ಟೇ ಪೇಷನ್ಸಿಂದ ಅಷ್ಟೇ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೋಪ್ ಬೇಸು. ಅದು ಆನ್ಲೈನಲ್ಲೂ ಕೂಡ ಸೋಪ್ ಬೇಸ್ ಸಿಗುತ್ತೆ, ನೀವು ಕೂಡ ಬೈ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ಡಬಲ್ ಬೈಯಲ್ಲಿ ಇಟ್ಕೊಂಡು ಅದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕರಗಿಸ್ಕೋಬೇಕು. ಅದೆಲ್ಲ ಕಂಪ್ಲೀಟ್ ಮೆಲ್ಟ್ ಆಗೋ ತನಕ ತಿರುಗಿಸ್ತಾನೇ ಇರಬೇಕು. ಹಾಗೆ ಅಂತೂ ಬಿಡಬಾರ್ದು, ತಿರುಗಿಸ್ತಾನೇ ಇರಿ. ಇದೆಲ್ಲ ಆದಮೇಲೆ ಮತ್ತೆ ಅದು ಕಂಪ್ಲೀಟ್ ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ನೀವು ಬೇರೆ ಅದನ್ನು ಏನು ಮಿಕ್ಸ್ ಮಾಡ್ಕೊಂಡು ಪೌಡರ್ ಇಟ್ಕೊಂಡಿರ್ತೀವೋ ಅದನ್ನು ಕಂಪ್ಲೀಟಾಗಿ ಹಾಕಿ ಮತ್ತೆ ತಿರುಗಿಸ್ತಾನೇ ಇರಬೇಕು. ನೀಟಾಗಿ ಅದಕ್ಕದು ಕಂಪ್ಲೀಟ್ಲಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು ಪ್ರೋಸೆಸ್ಗೆ ಅದು ಬರುತ್ತೆ. ಆಮೇಲೆ ಎಸೆನ್ಷಿಯಲ್ ಆಯಿಲು ಕೂಡ ಹಾಕ್ಕೋಬೇಕು. ಇವಾಗ ನೋಡಿ ಕಂಪ್ಲೀಟ್ ಅದು ಕರಗಿದೆ. ನಾನು ಇದನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂತಹ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಪೌಡರು ಮಿಕ್ಸ್ ಮಾಡಿದ್ದೀನಿ, ಹಾಗೆ ಬೀಟ್ರೂಟ್ ಜ್ಯೂಸ್ ಮಿಕ್ಸ್ ಮಾಡಿದ್ದೀನಿ, ಗ್ಲಿಸರೀನು, ತುಂಬ ಇಂಗ್ರೀಡಿಯೆಂಟ್ಸ್ ನಾನು ಮಿಕ್ಸ್ ಮಾಡಿದ್ದೀನಿ. ನೀವು ಕೂಡ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದೆ ಹಾಕಿ, ಅದ್ರ ಜೊತೆ ಈಗ ಎಸೆನ್ಷಿಯಲ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಬಂದು ಒಂದು 20 ಡ್ರಾಪ್ಸ್ ಹಾಕಿದ್ದೀನಿ. ಹಾಕಿ ನೀಟಾಗಿ ತಿರುಗಿಸ್ಬೇಕು, ಯಾಕೆಂದರೆ ಘಮ ಘಮ ಅನ್ನಬೇಕು ಸೋಪು ನಾವು ಯೂಸ್ ಮಾಡೋವಾಗ. ಅದಕ್ಕೋಸ್ಕರ ನೋಡಿ ಕಲರ್ ಯಾವ ಥರ ಚೇಂಜ್ ಆಯಿತು. ಈ ಥರ ನಾವು
ಚೇಂಜ್ ಆದಾಗ ಕಂಪ್ಲೀಟ್ ತಿರುಗಿಸ್ತಾನೇ ತಿರುಗಿಸ್ಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಫೈನಲಾಗಿ ಸಿಲಿಕಾನ್ದು ಇದ್ದರೆ ನೀವು ಸಿಲಿಕಾನಲ್ಲಿ ಹಾಕ್ಕೊಳ್ಳಿ. ನೀವು ನನಗೆ ಅಂದರೆ ಅಂಗಡಿಗೆ ಬೇಕಾಗಿರೋದಕ್ಕೆ ನಾನು ಸಿಲಿಕಾನೇ ಯೂಸ್ ಮಾಡ್ತೀನಿ. ನಾವು ಸೇಲ್ ಮಾಡೋದ್ರಿಂದ ನಾವು ಸಿಲಿಕಾನ್ ಮೋಲ್ಡ್ ಇಟ್ಕೊಂಡು ಹಾಕೋದು ಯಾವಾಗಲೂ. ನೀವು ಬೇಕಾದ್ರೆ ಮನೆಯಲ್ಲಿ ಒಂದು ಕೊಬ್ಬರಿ ಎಣ್ಣೆ ಬೇಕಾದರೂ ಹಚ್ಚಿಬಿಟ್ಟು ಬಾಕ್ಸ್ಗಳಿಗೆ ಹಾಕ್ಕೊಂಡು ನೀವು ಮಾಡ್ಬೋದು. ನೋಡಿ ಇವಾಗ ನಾನು ಸಿಲಿಕಾನ್ ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ಇದನ್ನು ನಾವು ನೀಟಾಗಿ ಹಾಕಿ 1 hour ಬಿಟ್ಟರೆ ಕಂಪ್ಲೀಟಾಗಿ ಅದು ಗಟ್ಟಿ ಆಗುತ್ತೆ. ಫ್ರಿಡ್ಜಲ್ಲಿಟ್ಟರೆ 1/2 hourಗೆ ಗಟ್ಟಿ ಆಗುತ್ತೆ. ಆಮೇಲೆ ನಾವು ಸೋಪು ಧಾರಾಳವಾಗಿ ಯೂಸ್ ಮಾಡ್ಬೋದು. ಘಮ ಘಮ ಅಂತ ಇದೆ. ನನಗಂತೂ ಸೋಪು ತುಂಬ ಇಷ್ಟ. ನನ್ನ ಹತ್ರ ತುಂಬ ಜನ ತೊಗೊಂಡೋಗ್ತಾರೆ. ತುಂಬ ಟ್ಯಾನ್ ಎಲ್ಲ ರಿಮೂವ್ ಆಗ್ತಾಯಿದೆ, ಆಸಮ್ ಆಗಿದೆ ಸೋಪು ಅಂತ ಹೇಳ್ತಾರೆ. ತುಂಬ ಖುಷಿ ಆಗುತ್ತೆ ನನಗಂತೂ. ಯಾಕೆಂದರೆ ನಾವು ಅಷ್ಟು ಕಷ್ಟಪಟ್ಟು ನಿಮ್ಮೆಲ್ಲರ ಮುಂದೆನೂ ಇಷ್ಟವಾಗಿ ಒಂದು ವಿಡಿಯೋ ಮಾಡಿ ನಾನು ಕೊಡ್ತೀನಿ ಅಂದರೆ ಖಂಡಿತವಾಗ್ಲೂ ಅದು ನಾನು ಒಂದು ಸಂತೋಷವಾಗಿ ಮಾಡೋವಂಥ ಕೆಲಸಗಳು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡಿರುವಂಥ ಹೆಣ್ಮಗಳು. ದಯವಿಟ್ಟು ಸಪೋರ್ಟ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.